ವಸಿಷ್ಠ ಹರ್ಷಚಿತ್ತದಿಂದ ಮುಂದುವರೆದು ಹೇಳುವನು. ಹೇ ರಘುವಂಶಿ, ನಾನೀಗ ನಿನಗೆ ನಿರ್ವಾಣದ ಪೂರ್ವಾರ್ಧವನ್ನು ಅರುಹುವೆನು. ಗಮನವಿಟ್ಟು ಕೇಳುವಂತವನಾಗು. ಪರತತ್ವ ಯಥಾರ್ಥ ಜ್ಞಾನದಿಂ ಅಜ್ಞಾನವೀಂ ನಾಶವೋ ವಾಸನ ವಿನಾಶದಿಂ ಶೋಕ ಶೂನ್ಯದೊಳ್ ವಿಕಸಿತವೋ ಪರತತ್ವ ಯಥಾರ್ಥ ಜ್ಞಾನದಿಂ ಅಜ್ಞಾನವೀಂ ನಾಶವೋ ವಾಸನ ವಿನಾಶದಿಂ ಶೋಕ ಶೂನ್ಯದೊಳ್ ವಿಕಸಿತವೋ ದೇಶಕಾಲ ವಸ್ತುರಹಿತದಿಂ ಪರಬ್ರಹ್ಮನೇಕನೀಂ ಪ್ರತೀತವೋ ದ್ವೈತರೂಪ ಜಗವೀಂ ಅಜ್ಞಾನವ್ಯಂ ತಿಳಿವೋ. ತಾತ್ಪರ್ಯ: ಪರತತ್ವ ಯಥಾರ್ಥ ಜ್ಞಾನದಿಂದ ಅಜ್ಞಾನವಿದು ನಾಶವು, ವಾಸನೆಯ ವಿನಾಶದಿಂದ ಶೋಕ ಶೂನ್ಯದೊಳಗೆ ವಿಕಸಿತವು, ದೇಶ ಕಾಲ ವಸ್ತುರಹಿತದಿಂದ ಪರಬ್ರಹ್ಮ ಅನೇಕನಿವನು ಪ್ರತೀತವು, ದ್ವೈತ್ವ ರೂಪ ಜಗವಿದು ಅಜ್ಞಾನವೆಂಬುದೇ ತಿಳಿವು. ಸಂಪದಗಳ್ ದೃಶ್ಯಗಳ್ ಪ್ರಾಣಗಳ್ ಇಚ್ಛೆಗಳೀ ಸಂಪದಗಳ್ ದೃಶ್ಯಗಳ್ ಪ್ರಾಣಗಳ್ ಇಚ್ಛೆಗಳೀ ರೂಪದೊಳ್ ಬ್ರಹ್ಮನೀಂ ಇರುವನೆಂ ಅರಿವೋ ತ್ರಿಲೋಕ ತೃಣ ಜಡ ಪದಾರ್ಥ ಸಕಲದೀ ತ್ರಿಲೋಕ ತೃಣ ಜಡ ಪದಾರ್ಥ ಸಕಲದೀ ಪರಿಪೂರ್ಣ ಪರಮಾತ್ಮನೀ ಸ್ಥಿತನೆಂ ತಿಳಿವೋ. ತಾತ್ಪರ್ಯ: ಸಂಪದಗಳು, ದೃಶ್ಯಗಳು, ಪ್ರಾಣಗಳು, ಇಚ್ಛೆಗಳು, ರೂಪದೊಳಗೆ ಬ್ರಹ್ಮನಿವನು ಇರುವನೆಂಬ ಅರಿವು, ತ್ರಿಲೋಕ ತೃಣ ಜಡ ಪದಾರ್ಥ ಸಕಲದಿಂದ ಪರಿಪೂರ್ಣ ಪರಮಾತ್ಮನಿವನು ಸ್ಥಿತನೆಂಬುದೇ ತಿಳಿವು. ಉಪೇಕ್ಷ ಹೇಯ ಉಪಾದೇಯ ಸಂಪದ ಬಂಧು ಬಾಂಧವರೊಳೀ ಆದ್ಯಂತಾರಹಿತ ಪರಬ್ರಹ್ಮನೇ ಪ್ರಕಾಶಿತನೆಂ ಜ್ಞಾನವೋ ಬ್ರಹ್ಮಾತಿರಿಕ್ತ ಪದಾರ್ಥ ಭಾವಗಳೀ ಜಗದ ಜಾಲದೊಳೀ ಬ್ರಹ್ಮಾತಿರಿಕ್ತ ಪದಾರ್ಥ ಭಾವಗಳೀ ಜಗದ ಜಾಲದೊಳೀ ಆಸ್ತೆಯಿಂ ಪುರುಷನೊಳ್ ಚಿತ್ತೇತ್ಯಾದಿಗಳ ಕಲ್ಪನವೋ ಆಸ್ತೆಯೀಂ ಪುರುಷನೊಳ್ ಚಿತ್ತೇತ್ಯಾದಿಗಳ ಕಲ್ಪನವೋ ತಾತ್ಪರ್ಯ: ಉಪೇಕ್ಷ್ಯ ಹೇಯ ಉಪಾದೇಯ ಸಂಪದ ಬಂಧು ಬಾಂಧವರೊಳಿವು ಆದ್ಯಂತ್ಯಾರಹಿತ ಪರಬ್ರಹ್ಮನೇ ಪ್ರಕಾಶಿತನೆಂಬ ಜ್ಞಾನವು, ಬ್ರಹ್ಮ ಅತಿರಿಕ್ತ ಪದಾರ್ಥ ಭಾವಗಳಿವು ಜಗದ ಜಾಲದೊಳು, ಈ ಆಸ್ತೆಯಿವು ಪುರುಷನೊಳಗೆ ಚಿತ ಇತ್ಯಾದಿಗಳ ಕಲ್ಪನೆಯು. ದೇಹದ ಅಹಂಭಾವದೊಳೀ ದೃಶ್ಯದೊಳ್ ಆತ್ಮರೂಪತೆಯೋ ಇದು ನನ್ನದೆಂ ಭಾವ ಅವಸ್ಥಾಸ್ಥಿತವು
ದೇಹದ ಅಹಂಭಾವದೊಳೀಂ ದೃಶ್ಯದೊಳ್ ಆತ್ಮರೂಪತೆಯೋ ಇದು ನನ್ನದೆಂಭಾವ ಅವಸ್ಥಾಸ್ಥಿತವೋ ಮಾತ್ರವೀಂ ಚಿತ್ತರೂಪ ಭ್ರಮೆಯೀಂ ವ್ಯವಸ್ಥಿತವೋ ಪೂರ್ಣತಾ ಉದಯವೀಂ ಪುರುಷಂಗೆ ಅಸಾಧ್ಯವೋ ಪೂರ್ಣತಾ ಉದಯವೀಂ ಪುರುಷಂಗೆ ಅಸಾಧ್ಯವೋ. ತಾತ್ಪರ್ಯ: ದೇಹದ ಅಹಂಭಾವದೊಳಗೆ ಇವು ದೃಶ್ಯದೊಳಗಿನ ಆತ್ಮರೂಪತೆಯು. ಇದು ನನ್ನದೆಂಬ ಭಾವ ಅವಸ್ಥಾಸ್ಥಿತವು. ಮಾತ್ರವಿದು ಚಿತ್ತರೂಪ ಭ್ರಮೆಯಿಂದ ವ್ಯವಸ್ಥಿತವು. ಪೂರ್ಣತಾ ಉದಯವಿದು ಪುರುಷನಿಗೆ ಅಸಾಧ್ಯವು. ಸಜ್ಜನರೊಳ್ ಸಂಸರ್ಗದಿಂ ಜ್ಞಾನದ ಉತ್ಪನ್ನವೋ ಅಜ್ಞಾನದ ವಿನಾಶದಿಂ ಚಿತ್ತೇತ್ಯಾದಿಗಳಲ್ ಉನ್ನತಿಯೋ ಸಜ್ಜನರೊಳ್ ಸಂಸರ್ಗದಿಂ ಜ್ಞಾನದ ಉತ್ಪನ್ನವೋ ಅಜ್ಞಾನದ ವಿನಾಶದಿಂ ಚಿತ್ತೇತ್ಯಾದಿಗಳಲ್ ಉನ್ನತಿಯೋ ಪುರುಷನೊಳ್ ಮೋಹನಾಶದಿಂ ಕಲ್ಪನೆಗಳೀಂ ಅಳಿವೋ ಜೀವನ್ಮುಕ್ತ ಮಹಾತ್ಮನ ಅಂತಃಕರಣವೀಂ ಸಾತ್ವಿಕವೋ ತಾತ್ಪರ್ಯ: ಸಜ್ಜನರೊಳಗೆ ಸಂಸರ್ಗದಿಂದ ಜ್ಞಾನದ ಉತ್ಪನ್ನವು, ಅಜ್ಞಾನದ ವಿನಾಶದಿಂದ ಚಿತ್ತ ಇತ್ಯಾದಿಗಳಲ್ಲಿ ಉನ್ನತಿಯು, ಪುರುಷನೊಳಗಿನ ಮೋಹದ ನಾಶದಿಂದ ಕಲ್ಪನೆಗಳಿಗೆ ಈ ಅಳಿವು, ಜೀವನ್ಮುಕ್ತ ಮಹಾತ್ಮನ ಅಂತಃಕರಣವಿದು ಸಾತ್ವಿಕವು. ಸಾತ್ವಿಕ ರೂಪ ರಘುನಂದನ ಸಾತ್ವಿಕ ರೂಪ ರಘುನಂದನ ನೀನೀಂ ಕೃತದೊಳ್ ಬ್ರಹ್ಮಾಂಡಗಳೀಂ ಉತ್ಪತ್ತಿಯಂ ಧರಿಪ ಚೈತನ್ಯನೋ ಸಮರೂಪ ಪರಮಾತ್ಮ ಸ್ವರೂಪ ಸಮುದ್ರನೋ ಸಮರೂಪ ಪರಮಾತ್ಮ ಸ್ವರೂಪ ಸಮುದ್ರನೋ ಅನುಭವವೇ ನಿನ್ನೀ ಅಹಂ ರೂಪವು ಜೀವಸ್ವರೂಪವು ಅನುಭವವೇ ನಿನ್ನೀ ಅಹಂ ರೂಪವು ಜೀವಸ್ವರೂಪವೋ. ತಾತ್ಪರ್ಯ: ಸಾತ್ವಿಕ ರೂಪ ರಘುನಂದನ, ನೀನು ಈ ಕೃತದೊಳಗೆ ಬ್ರಹ್ಮಾಂಡಗಳು ಉತ್ಪತ್ತಿಯನ್ನು ಧರಿಸುವ ಚೈತನ್ಯನು, ಸಮರೂಪ ಪರಮಾತ್ಮ ಸ್ವರೂಪ ಸಮುದ್ರನು, ಅನುಭವವೇ ನಿನ್ನ ಈ ಅಹಂ ರೂಪವು ಜೀವಸ್ವರೂಪವು. ಜಗದ್ರೂಪಿ ಚಕ್ರದೊಳ್ ಪರಮಾತ್ಮನೀಂ ಅನಾದಿಯೊಳ್ ಪ್ರವೃತ್ತನೋ ಜಗದ್ರೂಪಿ ಚಕ್ರದೊಳ್ ಪರಮಾತ್ಮನೀಂ ಅನಾದಿಯೊಳ್ ಪ್ರವೃತ್ತನೋ ವಾಸ್ತವದೊಳ್ ಅವನೀಂ ಏನನೂ ನಿರ್ಮಿಸನೋ ಸಚ್ಚಿದಾನಂದ ರೂಪ ಆಕಾಶವೀಂ
ತನ್ನೊಳ್ ಸ್ವಯಂ ಸ್ಥಿತವೋ ಅನ್ಯತಾ ಮತ್ಯಾವ ಅನ್ಯವೂ ಅವಿದ್ಯಾಮಾನವೋ ಸಚ್ಚಿದಾನಂದರೂಪ ಆಕಾಶವೀಂ ತನ್ನೊಳ್ ಸ್ವಯಂ ಸ್ಥಿತವೋ ಅನ್ಯತಾ ಮತ್ಯಾವ ಅನ್ಯವೂ ಅವಿದ್ಯಾಮಾನವೋ. ತಾತ್ಪರ್ಯ: ಜಗದ್ರೂಪಿಯ ಚಕ್ರದೊಳು ಪರಮಾತ್ಮನಿವನು ಅನಾದಿಯೊಳಗೆ ಪ್ರವೃತ್ತನು. ವಾಸ್ತವದೊಳಗೆ ಅವನು ಈ ಏನನ್ನೂ ನಿರ್ಮಿಸನು. ಸಚ್ಚಿದಾನಂದ ರೂಪ ಆಕಾಶವಿದು ತನ್ನೊಳಗೆ ಸ್ವಯಂ ಸ್ಥಿತವು. ಅನ್ಯಥಾ ಮತ್ಯಾವ ಅನ್ಯವು ಅವಿದ್ಯಾಮಾನವು. ನಾಂ ಕರ್ತೃವಿರುವೆನೆಂಭಾವದ ಅನುಪಸ್ಥಿತಿ ಅವನ ಬುದ್ಧಿ ಪದಾರ್ಥ ಕರ್ಮಗಳಲ್ ಆಲಿಪ್ತವೋ ನಾಂ ಕರ್ತೃವಿರುವೆನೆಂಭಾವದ ಅನುಪಸ್ಥಿತಿ ಅವನ ಬುದ್ಧಿ ಪದಾರ್ಥ ಕರ್ಮಗಳಲ್ ಆಲಿಪ್ತವೋ ಅಕರ್ಮ ಘಟನೆಯೊಳ್ ಅವನೀಂ ಪಾಪಗಳಲ್ ಅಬಾಧ್ಯನೋ ಮಾಯಾ ಶಬ್ದವೀಂ ಜ್ಞಾನ ಪ್ರಯೋಗದೊಳ್ ಮಾತ್ರವೇ ಶ್ರೀರಾಮ ಮಾಯಾ ಶಬ್ದವೀಂ ಜ್ಞಾನ ಪ್ರಯೋಗದೊಳ್ ಮಾತ್ರವೇ ಶ್ರೀರಾಮ. ತಾತ್ಪರ್ಯ: ನಾನು ಕರ್ತೃವಿರುವೆನೆಂಬ ಭಾವದ ಅನುಪಸ್ಥಿತಿಯಿಂದ ಅವನ ಬುದ್ಧಿ ಇದು ಪದಾರ್ಥ ಕರ್ಮಗಳಲ್ಲಿ ಅಲಿಪ್ತವು. ಅಕರ್ಮ ಘಟನೆಯೊಳಗೆ ಅವನು ಈ ಪಾಪಗಳಲ್ಲಿ ಅಬಾಧ್ಯನು. ಮಾಯಾ ಶಬ್ದವಿದು ಜ್ಞಾನ ಪ್ರಯೋಗದೊಳಗೆ ಮಾತ್ರವೇ ಇರುವುದು ಶ್ರೀರಾಮ. ಅಜ್ಞಾನ ದೇಶವಶದೊಳ್ ಪುರುಷನಲ್ ಆತ್ಮಭಾವದುತ್ಪನ್ನವೋ ಅಜ್ಞಾನ ದೇಶವಶದೊಳ್ ಪುರುಷನಲ್ ಆತ್ಮಭಾವದುತ್ಪನ್ನವೋ ಕಾರಣದೊಳ್ ಇಂದ್ರಿಯಗಳೀ ರೋಷಪೂರ್ವಕ ಶತ್ರುವೋ ಜ್ಞಾನಪೂರ್ವಕತೆಯೊಳ್ ಪರಮಾತ್ಮನಲ್ ಮನವೀಂ ಸ್ಥಿತವೋ ಜ್ಞಾನಪೂರ್ವಕತೆಯೊಳ್ ಪರಮಾತ್ಮನಲ್ ಮನವೀಂ ಸ್ಥಿತವೋ ಇಂದ್ರಿಯ ಮೈತ್ರಿ ಇದೆ ಊರ್ಜಿತಕ್ಕೆ ಕಾರಣವೋ ತಾತ್ಪರ್ಯ: ಅಜ್ಞಾನ ದೇಶವಶದೊಳಗೆ ಪುರುಷನಲ್ಲಿ ಆತ್ಮಭಾವದ ಉತ್ಪನ್ನವು. ಕಾರಣದೊಳಗೆ ಇಂದ್ರಿಯಗಳಿವು ರೋಷಪೂರ್ವಕ ಶತ್ರುವು. ಜ್ಞಾನಪೂರ್ವಕತೆಯೊಳಗೆ ಪರಮಾತ್ಮನಲ್ಲಿ ಈ ಮನವು ಸ್ಥಿತವು. ಇಂದ್ರಿಯದ ಈ ಮೈತ್ರಿಯೇ ಊರ್ಜಿತಕ್ಕೆ ಕಾರಣವು. ಜ್ಞಾನಿ ಪುರುಷನಿಗೀ ಭೋಗ್ಯ ಪದಾರ್ಥಗಳಿವು ಅಸೇವಿತವೋ ಜ್ಞಾನಿ ಪುರುಷನಿಗೀ ಭೋಗ್ಯ ಪದಾರ್ಥಗಳಿವು ಅಸೇವಿತವೋ ಶರೀರ ಆತ್ಮ ಇವುಗಳೀ ಅವಂಗೆ ಭಿನ್ನ ರೂಪವೋ ಚೇತನ ರೂಪ ಆತ್ಮವೇ ಪುರುಷಂಗೆ ಸತ್ಯವೋ
ಚೇತನ ರೂಪ ಆತ್ಮವೇ ಪುರುಷಂಗೆ ಸತ್ಯವೋ ನಿರ್ಲಿಪ್ತಾತ್ಮವೀಂ ಕೃತದೊಳ್ ಅನುತ್ಪನ್ನ ವಿದುಶಿಷ್ಟವೋ ನಿರ್ಲಿಪ್ತಾತ್ಮವೀಂ ಕೃತದೊಳ್ ಅನುತ್ಪನ್ನ ವಿದುಶಿಷ್ಟವೋ. ತಾತ್ಪರ್ಯ: ಜ್ಞಾನಿ ಪುರುಷನಿಗೆ ಭೋಗ್ಯ ಪದಾರ್ಥಗಳಿವು ಅಸೇವಿತವು. ಶರೀರ, ಆತ್ಮ ಇವುಗಳಿಂದ ಅವನಿಗೆ ಭಿನ್ನ ರೂಪವು. ಚೇತನ ರೂಪ ಆತ್ಮವೇ ಪುರುಷನಿಗೆ ಸತ್ಯವು. ನಿರ್ಲಿಪ್ತ ಆತ್ಮವಿದು ಕೃತದೊಳಗೆ, ಅನುತ್ಪನ್ನವಿದು ಶಿಷ್ಟವೋ. ಸಂಕಲ್ಪದೊಳ್ ಕಲಾರೂಪ ಪ್ರಕೃತಿಯೀಂ ಪ್ರಕಟವೋ ಸಂಕಲ್ಪದೊಳ್ ಕಲಾರೂಪ ಈಂ ಪ್ರಕಟವೋ ಇದೀಂ ಸತ್ವರಜ ತಮಗುಣಗಳೀಂ ಯುಕ್ತವೋ ತ್ರಿಗುಣ ಧರ್ಮಯುಕ್ತ ಪ್ರಕೃತಿಯೀಂ ಕೃತದೊಳ್ ಅವಿದ್ಯವೋ ತ್ರಿಗುಣ ಧರ್ಮಯುಕ್ತ ಪ್ರಕೃತಿಯೀಂ ಕೃತದೊಳ್ ಅವಿದ್ಯವೋ ಪ್ರಾಣಿಗಳ ಸಂಸಾರವು ಸ್ವತಂತ್ರದಿಂ ಪರಮಪದವೋ ಪ್ರಾಣಿಗಳ ಸಂಸಾರವು ಸ್ವತಂತ್ರದಿಂ ಪರಮಪದವೋ. ತಾತ್ಪರ್ಯ: ಸಂಕಲ್ಪದೊಳಗೆ ಕಲಾರೂಪ ಪ್ರಕೃತಿ ಇದು ಪ್ರಕಟವು. ಇದೇ ಈ ಸತ್ವ ರಜ ತಮ ಗುಣಗಳಿಂದ ಯುಕ್ತವು. ತ್ರಿಗುಣ ಧರ್ಮಯುಕ್ತ ಪ್ರಕೃತಿ ಇದು ಕೃತದೊಳಗೆ ಅವಿದ್ಯವೋ. ಪ್ರಾಣಿಗಳ ಸಂಸಾರವು ಸ್ವತಂತ್ರದಿಂದ ಪರಮಪದವು. ಋಷಿ ಮುನಿ ಸಿದ್ಧ ದೇವತೆಗಳೀಂ ಪ್ರಕೃತಿಯೊಳ್ ಸಾತ್ವಿಕಾಂಶವೋ ಋಷಿ ಮುನಿ ಸಿದ್ಧ ದೇವತೆಗಳೀಂ ಪ್ರಕೃತಿಯೊಳ್ ಸಾತ್ವಿಕಾಂಶವೋ ಪ್ರಕೃತಿಯ ಶುದ್ಧ ಸತ್ವಾಂಶವೀಂ ನಿತ್ಯದೊಳ್ ವಿದ್ಯೆಯೋ ವಿದ್ಯ ಪರಿತ್ಯಾಗ ನಂತರದೊಳ್ ಪರಬ್ರಹ್ಮವೋ ಪರಮಾತ್ಮ ಸದಾಶದಿಂ ದೇಹಾದಿಗಳಿವು ಕ್ರಿಯಾಶೀಲವೋ ವಿದ್ಯ ಪರಿತ್ಯಾಗ ನಂತರದೊಳ್ ಪರಬ್ರಹ್ಮವೋ ಪರಮಾತ್ಮ ಸದಾಶದಿಂ ದೇಹಾದಿಗಳಿವು ಕ್ರಿಯಾಶೀಲವೋ. ತಾತ್ಪರ್ಯ: ಋಷಿ ಮುನಿ ಸಿದ್ಧ ದೇವತೆಗಳಿರುವರು. ಪ್ರಕೃತಿಯೊಳಗೆ ಸಾತ್ವಿಕದ ಅಂಶವು. ಪ್ರಕೃತಿಯ ಶುದ್ಧ ಸತ್ವಾಂಶಗಳಿವು. ನಿತ್ಯದೊಳಗೆ ವಿದ್ಯೆಯು. ವಿದ್ಯ ಅವಿದ್ಯ ಪರಿತ್ಯಾಗ ನಂತರದೊಳಗೆ ಪರಬ್ರಹ್ಮವು. ಪರಮಾತ್ಮನ ಒಳ್ಳೆಯ ಆಶಯದಿಂದ ದೇಹಾದಿಗಳಿವು ಕ್ರಿಯಾಶೀಲವು. ಸ್ಥಾವರ ಯೋನಿಗಳಲ್ಲಿ ಜೀವಾತ್ಮನ ಚಿತ್ತವೀಂ ಸುಷುಪ್ಯಾರೀತ್ಯಾ ವಿಲೀನವಿದು ಅಸಾಧ್ಯವೋ ಸ್ಥಾವರ ಯೋನಿಗಳಲ್ಲಿ ಜೀವಾತ್ಮನ ಚಿತ್ತವೀಂ ಸುಷುಪ್ತ್ಯಾರೀತ್ಯ ವಿಲೀನವಿದು ಅಸಾಧ್ಯವೋ ವಿವೇಕ ಶೂನ್ಯವು ದುಃಖ ಪ್ರತಿಕಾರದೊಳ್ ಅಸಮರ್ಥವೋ
ಇಂದ್ರಿಯಾದಿ ವ್ಯಾಪಾರಗಳಿಂ ಮೋಕ್ಷವಿದಕ್ಕೆ ದುರ್ಲಭವೋ. ಇಂದ್ರಿಯಾದಿ ವ್ಯಾಪಾರಗಳಿಂ ಮೋಕ್ಷವಿದಕ್ಕೆ ದುರ್ಲಭವೋ. ಮೋಕ್ಷವಿದಕ್ಕೆ ದುರ್ಲಭವೋ. ತಾತ್ಪರ್ಯ: ಸ್ಥಾವರ ಯೋನಿಗಳಲ್ಲಿ ಈ ಜೀವಾತ್ಮನ ಚಿತ್ತವಿದು ಸುಷುಪ್ತಿಯ ರೀತಿಯಲ್ಲಿ ವಿಲೀನವಿದು ಅಸಾಧ್ಯವು. ವಿವೇಕ ಶೂನ್ಯವು, ದುಃಖ ಪ್ರತೀಕಾರದೊಳಗೆ ಅಸಮರ್ಥವು. ಇಂದ್ರಿಯ ಇತ್ಯಾದಿ ವ್ಯಾಪಾರಗಳಿಂದ ಮೋಕ್ಷವು ಇದಕ್ಕೆ ದುರ್ಲಭವು. ಯಥಾರ್ಥ ಮಾತ್ರದೊಳ್ ವಾಸನಾ ಅಭಾವವೋ. ಯಥಾರ್ಥ ಮಾತ್ರದೊಳ್ ವಾಸನಾ ಅಭಾವವೋ. ಸತ್ಸಂಗದಿಂ ಆಧ್ಯಾತ್ಮ ಭಾವನೆಯಿಂ ಪರನಲ್ ನಿಷ್ಠವೋ. ಜಡಭಾವ ಸುಷುಪ್ತಾವಸ್ಥಾ ಕಾರಣದಿಂ ಪುನರ್ಜನ್ಮವೋ. ಋಣರಾಗ ಸಹಿತ ದ್ವೈತ ಶೇಷ ಕಾರಣದಿಂ ಹಾನಿ ಪ್ರಾಪ್ತವೋ. ಜಡಭಾವ ಸುಷುಪ್ತಾವಸ್ಥಾ ಕಾರಣದಿಂ ಪುನರ್ಜನ್ಮವೋ. ಋಣರಾಗ ಸಹಿತ ದ್ವೈತ ಶೇಷ ಕಾರಣದಿಂ ಹಾನಿ ಪ್ರಾಪ್ತವೋ. ತಾತ್ಪರ್ಯ: ಯಥಾರ್ಥ ಮಾತ್ರದೊಳಗೆ ವಾಸನಾ ಅಭಾವವು. ಸತ್ಸಂಗದಿಂದ ಅಧ್ಯಾತ್ಮ ಭಾವನೆಯಿಂದ ಪರನಲ್ಲಿ ನಿಷ್ಠವು. ಜಡಭಾವ ಸುಷುಪ್ತ ಅವಸ್ಥೆಯ ಕಾರಣದಿಂದ ಪುನರ್ಜನ್ಮವು. ಋಣರಾಗ ಸಹಿತ ದ್ವೈತ ಶೇಷ ಕಾರಣದಿಂದ ಹಾನಿ ಪ್ರಾಪ್ತವು. ಅಜ್ಞಾನಾವೃತವೇ ಸಂಸಾರ ರೂಪ ಭ್ರಮೆಗೆ ಕಾರಣವು. ಅಜ್ಞಾನಾವೃತವೇ ಸಂಸಾರ ರೂಪ ಭ್ರಮೆಗೆ ಕಾರಣವೋ. ಆತ್ಮದೃಷ್ಟಿ ಅಭಾವವೇ ಅವಿದ್ಯಾ ಭ್ರಮಣವೋ. ನಾನು ಯಾವನಿರುವೆನೆಂ ಸಂಶಯ ಅಭಾವದೊಳ್. ನಾನು ಯಾವನಿರುವೆನೆಂ ಸಂಶಯ ಅಭಾವದೊಳ್. ನಾನ್ಯಾರೆಂ ಪ್ರಶ್ನೆಗೆ ಅಸಮರ್ಪಕ ಉತ್ತರಾರೋತ್ತರವೋ. ತಾತ್ಪರ್ಯ: ಅಜ್ಞಾನದ ಆವೃತವೇ ಸಂಸಾರ ರೂಪ ಭ್ರಮೆಗೆ ಕಾರಣವು. ಆತ್ಮದೃಷ್ಟಿ ಅಭಾವವೇ ಅವಿದ್ಯಾ ಭ್ರಮಣವು. ನಾನು ಯಾವನಿರುವೆನೆಂಬ ಸಂಶಯ ಅಭಾವದೊಳಗೆ ನಾನ್ಯಾರೆಂಬ ಪ್ರಶ್ನೆಗೆ ಅಸಮರ್ಪಕ ಉತ್ತರಾರೋತ್ತರವೋ. ಅವಿದ್ಯೆಯೀಂ ಅಜ್ಞಾನ ಕಾರಣದೊಳ್ ಪ್ರಖರದುತ್ಪನ್ನವೋ. ಅಸಂಖ್ಯ ಜನ್ಮ ಕೃತದಿಂ ಇದೀಂ ಬಹುದೃಢವೋ. ಅವಿದ್ಯೆಯೀಂ ಅಜ್ಞಾನ ಕಾರಣದೊಳ್ ಪ್ರಖರದುತ್ಪನ್ನವೋ. ಇಂದ್ರಿಯಗಳಲ್ ಅವಿದ್ಯಾ ಅನುಭವವೀಂ ನಿರಂತರವೋ. ವೃತ್ತಿಯೊಳ್ ಅತೀತ ಪರಮಾತ್ಮನೀಂ ಅಪ್ರತ್ಯಕ್ಷವೋ. ಇಂದ್ರಿಯಗಳಲ್ ಅವಿದ್ಯಾ ಅನುಭವವೀಂ ನಿರಂತರವೋ. ವೃತ್ತಿಯೊಳ್ ಅತೀತ ಪರಮಾತ್ಮನೀಂ ಅಪ್ರತ್ಯಕ್ಷವೋ. ತಾತ್ಪರ್ಯ: ಅವಿದ್ಯೆ ಇದು ಅಜ್ಞಾನ ಕಾರಣದೊಳಗೆ ಪ್ರಖರದ ಉತ್ಪನ್ನವೋ.
ಅಸಂಖ್ಯ ಜನ್ಮದಿಂದ ಇದು ಈ ಬಹುದೃಢವೋ. ಇಂದ್ರಿಯಗಳಲ್ಲಿ ಅವಿದ್ಯಾ ಅನುಭವವಿದು ನಿರಂತರವು. ವೃತ್ತಿಯೊಳಗೆ ಅತೀತ ಪರಮಾತ್ಮನಿವನು ಅಪ್ರತ್ಯಕ್ಷವು. ರಾಗರಹಿತ ನಿಶ್ಚಯವೇ ವಾಸ್ತವಿಕ ನಿಶ್ಚಯವೋ. ರಾಗರಹಿತ ನಿಶ್ಚಯವೇ ವಾಸ್ತವಿಕ ನಿಶ್ಚಯವೋ. ಎಂ ವಿಚಾರ ಪ್ರಕಾರವೀಂ ಆಚಾರ್ಯ ಬೃಹಸ್ಪತಿ. ದೈತ್ಯ ಗುರು ಶುಕ್ರ ಸೂರ್ಯ ಚಂದ್ರಮಾ. ದೈತ್ಯ ಗುರು ಶುಕ್ರ ಸೂರ್ಯ ಚಂದ್ರಮಾ. ವಾಯು ಅಗ್ನಿ ನಾರದರಿಂ ಪುರಸ್ಕೃತವೋ. ದೈತ್ಯ ಗುರು ಶುಕ್ರ ಸೂರ್ಯ ಚಂದ್ರಮಾ. ವಾಯು ಅಗ್ನಿ ನಾರದರಿಂ ಪುರಸ್ಕೃತವೋ. ತಾತ್ಪರ್ಯ: ರಾಗರಹಿತ ನಿಶ್ಚಯವೇ ವಾಸ್ತವಿಕ ನಿಶ್ಚಯವು ಎಂಬ ವಿಚಾರ ಪ್ರಕಾರವಿದು ಆಚಾರ್ಯ ಬೃಹಸ್ಪತಿ, ದೈತ್ಯ ಗುರು ಶುಕ್ರ ಸೂರ್ಯ ಚಂದ್ರಮ, ವಾಯು ಅಗ್ನಿ ನಾರದರಿಂದ ಪುರಸ್ಕೃತವು. ಮಹರ್ಷಿ ಪುಲಸ್ಯ ಅಂಗಿರಾ ಪ್ರಚೇತ ಭೃಗು ಕ್ರತು ಅತ್ರಿಶುಕದೇವ. ಮಹರ್ಷಿ ಪುಲಸ್ಯ ಅಂಗಿರಾ ಪ್ರಚೇತ ಭೃಗು ಕ್ರತು ಅತ್ರಿಶುಕದೇವ. ಬ್ರಹ್ಮರ್ಷಿ ರಾಜರ್ಷಿಂ ಸ್ವಯಂ ಸ್ವೀಕೃತವೋ. ನಿಶ್ಚಯವೀಂ ಸ್ವೀಕರಿಸಿ ಅಂಗೀಕರಿಸು ರಾಮ. ನಿಶ್ಚಯವೀಂ ಸ್ವೀಕರಿಸಿ ಅಂಗೀಕರಿಸು ರಾಮ. ತಾತ್ಪರ್ಯ: ಮಹರ್ಷಿ ಪುಲಸ್ತ್ಯ ಅಂಗೀರ ಪ್ರಚೇತ ಭೃಗು ಕ್ರತು ಅತ್ರಿ ಶುಕದೇವ ಬ್ರಹ್ಮಶ್ರೀ ರಾಜರ್ಷಿಯಿಂದ ಸ್ವಯಂ ಸ್ವೀಕೃತವು. ನಿಶ್ಚಯವಿದನ್ನು ಸ್ವೀಕರಿಸಿ ಅಂಗೀಕರಿಸೋ ರಾಮ. ಶ್ರೀರಾಮ ಅಪ್ಪಣೆ ಗುರುದೇವ ಎಂದು ಹೇಳಿ. ಹಿಂದಿನ ಮಹಾತ್ಮರುಗಳು ಶೋಕರಹಿತರಾಗಿರುವರು ಎಂಬುದನ್ನು ನೀವು ನನಗೆ ಹೇಳಿದಿರಿ. ಈಗ ನನಗೆ ಅವರ ಬಗೆಗೆ ತಾತ್ವಿಕ ರೀತಿಯಿಂದ ವರ್ಣನೆಯನ್ನು ಮಾಡಬೇಕೆಂದು ಕೋರುತ್ತೇನೆ. ವಸಿಷ್ಠನು ಹೇಳಿದನು, ಆಗಲಿ, ನಿನ್ನ ಈ ಅನುಮಾನವನ್ನು ಈಗಲೇ ಪರಿಹರಿಸುತ್ತೇನೆ. ಕೇಳುವಂತಹವನಾಗು. ದೃಶ್ಯಭೋಗ ರೂಪ ಸಂಸಾರ ಜಾಲವೀಂ ಬ್ರಹ್ಮಮಯವೋ. ದೃಶ್ಯಭೋಗ ರೂಪ ಸಂಸಾರ ಜಾಲವೀಂ ಬ್ರಹ್ಮಮಯವೋ. ಜೀವಾತ್ಮ ಭುವನ ಭೂತಗಳೀಂ ಬ್ರಹ್ಮರೂಪವೋ. ನಾನು ನೀನು ಶತ್ರುವೀಂ ಬ್ರಹ್ಮಸ್ವರೂಪವೋ. ನಾನು ನೀನು ಶತ್ರುವೀಂ ಬ್ರಹ್ಮಸ್ವರೂಪವೋ. ಸಂಸಾರಿಕ ಪದಾರ್ಥಗಳೀಂ ಸಂಪದಲ್ ಪ್ರಕಟವೋ. ತಾತ್ಪರ್ಯ: ದೃಶ್ಯ ಭೋಗ ರೂಪ ಸಂಸಾರ ಜಾಲವಿದು ಬ್ರಹ್ಮಮಯವು. ಜೀವಾತ್ಮ ಭುವನ ಭೂತಗಳಿವು ಬ್ರಹ್ಮರೂಪವು.
ನಾನು ನೀನು ಶತ್ರುವಿದು ಬ್ರಹ್ಮಸ್ವರೂಪವು. ಸಾಂಸಾರಿಕ ಪದಾರ್ಥಗಳಿವು ಸಂಪದದಲ್ಲಿ ಪ್ರಕಟವು. ಬ್ರಹ್ಮನಾದರೋ ಬ್ರಹ್ಮನಲ್ ಸ್ವಯಂ ತೃಪ್ತನೋ ಸ್ಥಿತನು ಸ್ಫುರಿತನು ಬ್ರಹ್ಮತ್ವದಿಂ ಅಭಿನ್ನನೋ ಬ್ರಹ್ಮನಾದರೋ ಬ್ರಹ್ಮನಲ್ ಸ್ವಯಂ ತೃಪ್ತನೋ ಸ್ಥಿತನು ಸ್ಫುರಿತನು ಬ್ರಹ್ಮತ್ವದಿಂ ಅಭಿನ್ನನೋ ಘಟವೀಂ ಪಟವೀಂ ಬ್ರಹ್ಮನೊಳ್ ಕೃತವೋ ಘಟವೀಂ ಪಟವೀಂ ಬ್ರಹ್ಮನೊಳ್ ಕೃತವೋ ವ್ಯತಿರಿಕ್ತದಿಂ ರಾಗ ವೈರಾಗ್ಯ ಕಲ್ಪನೆಗಳೀಂ ಅಶಕ್ಯವೋ ವ್ಯತಿರಿಕ್ತದಿಂ ರಾಗ ವೈರಾಗ್ಯ ಕಲ್ಪನೆಗಳೀಂ ಅಶಕ್ಯವೋ. ತಾತ್ಪರ್ಯ: ಬ್ರಹ್ಮನಾದರೋ ಬ್ರಹ್ಮನಲ್ಲಿ ಸ್ವಯಂ ತೃಪ್ತನು, ಸ್ಥಿತನು, ಸ್ಫುರಿತನು, ಬ್ರಹ್ಮತ್ವದಿಂದ ಅಭಿನ್ನನು. ಈ ಘಟವು ಪಟವು ಬ್ರಹ್ಮನೊಳಗೆ ಕೃತವು. ವ್ಯತಿರಿಕ್ತದಿಂದ ರಾಗ ವೈರಾಗ್ಯ ಕಲ್ಪನೆಗಳಿವು ಅಶಕ್ಯವು. ಮನಃ ಬುದ್ಧಿ ಅಹಂಕಾರ ತನ್ಮಾತ್ರ ಇಂದ್ರಿಯಗಳೀ ಮನಃ ಬುದ್ಧಿ ಅಹಂಕಾರ ತನ್ಮಾತ್ರ ಇಂದ್ರಿಯಗಳೀ ಆತ್ಮ ಸತ್ಪುರುಷ ಜೀವನ್ಮುಕ್ತ ಮಹಾತ್ಮರೀ ಪರಮಶಾಂತಯು ತಪರಮ ಪದದೊಳಿಂ ಸ್ಥಿತ್ಯರೋ ಪರಮಶಾಂತಯು ತಪರಮ ಪದದೊಳಿಂ ಸ್ಥಿತ್ಯರೋ ಅದ್ವೈತ ಭಾವದಿಂ ಅದ್ವೈತ ಭಾವದಿಂ ಕೃತ್ಯರೋ ನಿತ್ಯಸ್ತುತ್ಯರೋ. ತಾತ್ಪರ್ಯ: ಮನಸ್ಸು, ಬುದ್ಧಿ, ಅಹಂಕಾರ ತನ್ಮಾತ್ರ ಇಂದ್ರಿಯಗಳಿವು ಆತ್ಮ ಸತ್ಪುರುಷ ಜೀವನ್ಮುಕ್ತ ಮಹಾತ್ಮರಿವರು ಪರಮಶಾಂತರು, ತಪಸ್ಸಿನಲ್ಲೇ ತೊಡಗಿದ ಪದದೊಳಿವರು ಸ್ಥಿತ್ಯರು, ಅದ್ವೈತ ಭಾವದಿಂದ ಕೃತ್ಯರು, ನಿತ್ಯ ಸ್ತುತ್ಯರು. ಶ್ರೀರಾಮನು ಕರಜೋಡಿಸಿ ಮಹರ್ಷಿಗೆ ಪ್ರಣಾಮಿಸಿ ನಂತರ ಪ್ರಶ್ನಿಸಲು ಅನುವಾದನು. ಹೇ ಬ್ರಹ್ಮನ್, ಪ್ರಾಣವಾಯುವಿನ ಗತಿಯೊಳ್ ಅವಿರೋಧ ಕಾರಣದಿಂ ವಾಸನಾ ವಿನಾಶದೊಳ್ ಹೇ ಬ್ರಹ್ಮನ್, ಪ್ರಾಣವಾಯುವಿನ ಗತಿಯೊಳ್ ಅವಿರೋಧ ಕಾರಣದಿಂ ವಾಸನಾ ವಿನಾಶದೊಳ್ ಜೀವನ್ಮುಕ್ತ ಪದ ಪ್ರಾಪ್ತಿಂ ಶಾಂತಿಂ ಸಾಧ್ಯವೆಂ ಹೇಳಿದಿರಿ. ಇದರ ಪರಿಯಂ ವಿವರಿಸುವಿರಾ? ತಾತ್ಪರ್ಯ: ಹೇ ಬ್ರಹ್ಮನ್, ಪ್ರಾಣವಾಯುವಿನ ಗತಿಯೊಳಗೆ ಅವರೋಧ ಕಾರಣದಿಂದ ವಾಸನಾ ವಿನಾಶದೊಳಗೆ ಜೀವನ್ಮುಕ್ತ ಪದಪ್ರಾಪ್ತಿ ಶಾಂತಿ ಇದು ಸಾಧ್ಯವೆಂದು ಹೇಳಿದಿರಿ. ಇದರ ಪರಿಯನ್ನು ವಿವರಿಸುವಿರಾ? ವಸಿಷ್ಠನು ವಿವರಿಸಲು ಆರಂಭಿಸಿದನು. ಆಗಲಿ, ನಿನ್ನ ಈ ಅನುಮಾನವನ್ನು ಈಗಲೇ ಪರಿಹರಿಸುತ್ತೇನೆ. ಕೇಳುವಂತಹವನಾಗು. ಸಂಸಾರದಿಂ ಪಾರುಗಾಣುವ ಸಾಧನವೇ ಯೋಗವು. ಸಂಸಾರದಿಂ
ಸಂಸಾರದಿಂ ಪಾರುಗಾಣುವ ಸಾಧನವೇ ಯೋಗವೋ ಚಿತ್ತವಂ ಕೃತದೊಳ್ ಶಾಂತಿಗೊಯ್ಯುವ ಸಾಧನವೋ ಸಂಸಾರದಿಂ ಪಾರುಗಾಣುವ ಸಾಧನವೇ ಯೋಗವೋ ಚಿತ್ತವಂ ಕೃತದೊಳ್ ಶಾಂತಿಗೊಯ್ಯುವ ಸಾಧನವೋ ಸಾಧನಾ ದ್ವಿಪ್ರಕಾರದೊಳೀ ಮೊದಲು ಯಥಾರ್ಥವೋ ಪ್ರಾಣದ ನಿರೋಧವೇ ನಂತರದ ಪ್ರಕಾರವೋ. ತಾತ್ಪರ್ಯ: ಸಂಸಾರದಿಂದ ಪಾರುಗಾಣುವ ಸಾಧನವೇ ಯೋಗವು, ಚಿತ್ತವನ್ನು ಕೃತದೊಳಗೆ ಶಾಂತಿಗೊಯ್ಯುವ ಸಾಧನವು. ಸಾಧನೆಯ 2 ಪ್ರಕಾರದೊಳಿವು ಮೊದಲು ಯಥಾರ್ಥವು, ಪ್ರಾಣದ ನಿರೋಧವೇ ನಂತರದ ಪ್ರಕಾರವು. ಯೋಗವೀಂ ಜ್ಞಾನವೀಂ ಏಕ ಪ್ರಕಾರ ಫಲ ಸಾಧನವೋ ಯೋಗವೀಂ ಜ್ಞಾನವೀಂ ಏಕ ಪ್ರಕಾರ ಫಲ ಸಾಧನವೋ ಪ್ರಾಕೃತದೊಳ್ ಸಂಸಾರವಂ ದಾಟಲು ಯೋಗ್ಯವೋ ಕೆಲವಂಗೆ ಯೋಗವು ಕೆಲವಂಗೆ ಜ್ಞಾನ ಸಾಧನವೋ ಕೆಲವಂಗೆ ಯೋಗವು ಕೆಲವಂಗೆ ಜ್ಞಾನ ಸಾಧನವೋ ಜ್ಞಾನ ಸಾಧನೆಯೀಂ ಸುಸಾಧ್ಯವೆಂದೆನ್ನ ನಿಲುವೋ ರಾಮ ಜ್ಞಾನ ಸಾಧನೆಯೀಂ ಸುಸಾಧ್ಯವೆಂದೆನ್ನ ನಿಲುವೋ ರಾಮ. ತಾತ್ಪರ್ಯ: ಯೋಗವಿದು ಜ್ಞಾನವಿದು ಏಕ ಪ್ರಕಾರದ ಫಲಸಾಧನವು, ಪ್ರಾಕೃತದೊಳಗೆ ಸಂಸಾರವನ್ನು ದಾಟಲು ಯೋಗ್ಯವು. ಕೆಲವರಿಗೆ ಯೋಗವು, ಕೆಲವರಿಗೆ ಜ್ಞಾನ ಸಾಧನವು. ಈ ಜ್ಞಾನ ಸಾಧನೆಯು ಸುಸಾಧ್ಯವೆಂದು ನನ್ನ ನಿಲುವು ರಾಮ. ಪ್ರಾಣ ನಿರೋಧಕ ಯೋಗವೀಂ ದೇಶಕಾಲ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಇತ್ಯಾದಿ ಉಪಾಯಗಳಿಂ ಮಾತ್ರ ಪ್ರಾಕೃತವೋ ಇದರೊಳ್ ಸಿದ್ಧಿಯೂ ಕಾರಣದೊಳ್ ದುಸ್ಸಾಧ್ಯವೋ ಪ್ರಾಣ ನಿರೋಧಕ ಯೋಗವೀಂ ದೇಶಕಾಲ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಇತ್ಯಾದಿ ಉಪಾಯಗಳಿಂ ಮಾತ್ರ ಪ್ರಾಕೃತವೋ ಇದರೊಳ್ ಸಿದ್ಧಿಯೂ ಕಾರಣದೊಳ್ ದುಸ್ಸಾಧ್ಯವೋ. ತಾತ್ಪರ್ಯ: ಪ್ರಾಣ ನಿರೋಧಕ ಯೋಗವಿದು ದೇಶ ಕಾಲ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಇತ್ಯಾದಿ ಉಪಾಯಗಳಿಂದ ಮಾತ್ರ ಪ್ರಾಕೃತವು. ಇದರೊಳಗೆ ಸಿದ್ಧಿಯು ಕಾರಣದೊಳಗೆ ದುಸ್ಸಾಧ್ಯವು. ಸುಸಾಧ್ಯ ದುಸ್ಸಾಧ್ಯಗಳ ವಿಚಾರವೀಂ ಅಭಿಪ್ರಾಯವೋ ಕಾರಣದೊಳ್ ಜ್ಞಾನಯೋಗವೀಂ
ಶಾಸ್ತ್ರೋಕ್ತದೊಳ್ಕೃತವೋ ಪ್ರಾಣ ನಿರೋಧದಿಂ ಯೋಗವೀಂ ಸಾಧಕರೊಳ್ ಪ್ರಸಿದ್ಧವೋ ನಿನಗಿದು ಆಶ್ರಯವೋ ಜ್ಞಾನಪ್ರದ ಉಪಾಯವೋ ನಿನಗಿದು ಆಶ್ರಯವೋ ಜ್ಞಾನಪ್ರದ ಉಪಾಯವೋ. ತಾತ್ಪರ್ಯ: ಸುಸಾಧ್ಯ ದುಸ್ಸಾಧ್ಯಗಳ ವಿಚಾರವಿವು, ಅಭಿಪ್ರಾಯವು. ಕಾರಣದೊಳಗೆ ಜ್ಞಾನ ಯೋಗವಿವು, ಶಾಸ್ತ್ರದ ಉಕ್ತದೊಳಗೆ ಕೃತವು. ಪ್ರಾಣ ನಿರೋಧದಿಂದ ಈ ಯೋಗವು ಸಾಧಕರೊಳಗೆ ಪ್ರಸಿದ್ಧವು. ನಿನಗಿದು ಆಶ್ರಯವೂ ಜ್ಞಾನವನ್ನು ಕರುಣಿಸುವ ಉಪಾಯವು.